ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂತಹ ಸಂಕೇತ್ ಯಣಗಿ ಅವರಿದ್ದಾರೆ. ಸಂಕೇತ್ ಯಣಗಿ ಸರ್, ನಮಸ್ಕಾರ. ನಮಸ್ಕಾರ ಸರ್, ಈಗ ಇಲ್ಲಿ ಎರಡು ವಿಚಾರಗಳು. ಒಂದು, SPP ಅವರ ಆಕ್ಷೇಪ ದರ್ಶನ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಇವರು ನಮಗೂ ಕೂಡ ಮಾಹಿತಿ ಕೊಡಬೇಕು ಅಂತಲೇ ಇಂಟಿರಮ್ ಬೇಲ್ನಲ್ಲಿ ಹೇಳಲಾಗಿತ್ತು. ನಮಗೆ ಇಲ್ಲಿವರೆಗೂ ದರ್ಶನ್ ಚಿಕಿತ್ಸಾ ವಿಚಾರಗಳಾಗಲಿ ಆಪರೇಷನ್ ಬಗ್ಗೆ ಆಗಲಿ ಯಾವುದೇ ತರಹದ ಮಾಹಿತಿ ಇಲ್ಲ. ಹಾಗಾಗಿ ನಾವು ದರ್ಶನ್ರ ಇಂಟಿರಮ್ ಬೇಲ್ಗೆ ಪ್ರಬಲವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತೀವಿ ಅಂಥೇಳಿ. ಇದು ಹೇಗೆ ಸರ್? ಈಗ ಒಂದು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಒಂದು ಚಿಕಿತ್ಸಾ ವರದಿ ಬಂದಾಗ ಅದನ್ನು ಡಿಸ್ಕ್ಲೋಸ್ ಮಾಡಬಹುದಾ? ಇದು ವ್ಯಕ್ತಿಯೊಬ್ಬನ ಖಾಸಗಿತನದ ಉಲ್ಲಂಘನೆ ಅಂತ ಕನ್ಸಿಡರ್ ಮಾಡಲಾಗುತ್ತಾ, ಅಥವಾ ಕೋರ್ಟ್ ಹೇಳಿದ್ರೆ ಅದನ್ನು ಕೊಡಲೇಬೇಕಾಗತ್ತಾ ಅಂತ? ಇದು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೆಗ್ಯುಲರ್ ಬೇಲ್ ಆಗಿಲ್ಲ, ಇದರಲ್ಲಿ ಇನ್ನೂ ಪೆಂಡಿಂಗ್ ಇದೆ. ಮೆರಿಟ್ ಮೇಲೆ ಬೇಲ್ ಆಗಿರುವಂತ ವಿಚಾರ ಅಲ್ಲ ಇದು. ಇದು ಮಧ್ಯಂತರ ಆದೇಶ ಅಂತಂದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಬಂದಿರುವಂತದ್ದು. ಅದರಲ್ಲಿ ಸ್ಪಷ್ಟವಾಗಿ ಅವರ ವಕೀಲರು ವಾದ ಮಾಡಿರೋದು ಏನಂದ್ರೆ, ಮೆಡಿಕಲ್ ಡಾಕ್ಯುಮೆಂಟ್ ಅನ್ನೆಲ್ಲ ಪ್ರೊಡ್ಯೂಸ್ ಮಾಡಿ ಅವರ ಜೀವಕ್ಕೆ ಅಪಾಯ ಇದೆ, ಹಾಗಾಗಿ ಚಿಕಿತ್ಸೆ ಆಗಲೇಬೇಕು, ಸರ್ಜರಿ ಆಗುವಂತ ಪರಿಸ್ಥಿತಿ ಬಂದಿದೆ, ಯಾವುದೇ ಕಾರಣದಲ್ಲಿ ಇದು ಅಲ್ಲಿ ಸೌಲಭ್ಯ ಲಭ್ಯ ಇಲ್ಲದೆ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಬೇಕು ಅಂತ ವಾದ ಮಾಡಿ ಆ ರೀತಿ ಆದೇಶವನ್ನು ಆಗಿರೋದು. ಈಗ ಕೋರ್ಟ್ ಎದುರುಗಡೆ ಆ ರೀತಿ ಎಲ್ಲ ವಾದ ಮಾಡಿ ಅಥವಾ ದಾಖಲೆಗಳನ್ನ ಪೂರೈಸಿ ಚಿಕಿತ್ಸೆ ಅಂತ ಹೇಳಿದ ನಂತರ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಎಲ್ಲ ವರದಿಗಳನ್ನ ದಾಖಲೆಗಳನ್ನ ಹಾಜರುಪಡಿಸೋದಕ್ಕೆ ಕೋರ್ಟ್ ಆದೇಶ ಮಾಡಿತ್ತು. ಮಾನವೀಯತೆ ಆಧಾರದ ಮೇಲೆ ಕೋರ್ಟ್ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಅವರಿಗೆ ಅನುಮತಿ ಕೊಟ್ಟಿತ್ತು, ಅಂದ್ರೆ ಚಿಕಿತ್ಸೆಗೆ ಮಾತ್ರ ಅಂತ ಹೇಳಿ. ಆ ಮಾಹಿತಿಯನ್ನ ಪ್ರಾಸಿಕ್ಯೂಷನ್ಗೂ ಕೂಡ ಕೊಡಬೇಕಾಗಿತ್ತು, ಕೋರ್ಟ್ಗೂ ಕೂಡ ಕೊಡಬೇಕಾಗಿತ್ತು. ಇದು ಪ್ರೈವೇಟ್ ಡಾಕ್ಯುಮೆಂಟ್ ಅನ್ನೋ ರೀತಿ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಒನ್ಸ್ ದ ಮ್ಯಾಟರ್ ಇಸ್ ಬಿಫೋರ್ ದ ಕೋರ್ಟ್, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಡಲೇಬೇಕಾಗತ್ತೆ. ಇಟ್ ಇಸ್ ನಾಟ್ ಎ ಪ್ರೈವೇಟ್ ಡಾಕ್ಯುಮೆಂಟ್, ಇಟ್ಸ್ ನಾಟ್ ಎ ಕಾನ್ಫಿಡೆನ್ಶಿಯಲ್ ಡಾಕ್ಯುಮೆಂಟ್. ಮತ್ತೆ ಎರಡನೇದು, ಈ ಚಿಕಿತ್ಸೆ ಅಂತ ಏನು ಅವರು ಕಾರಣ ಹೇಳಿ ಅಥವಾ ಅದನ್ನ ದಾಖಲೆಗಳನ್ನು ಹಾಜರುಪಡಿಸಿ ಯಾವ ರೀತಿ ಜಾಮೀನನ್ನು ಪಡೆದುಕೊಂಡಿದ್ರು ಆ ರೀತಿ ಅವ್ರು ನಡೆದುಕೊಂಡಿರ್ಲಿಲ್ಲ ಅಂತಂದ್ರೆ, ಹೈಕೋರ್ಟ್ ಮುಂದೆ ಏನಾದ್ರು ತಪ್ಪು ಮಾಹಿತಿ ಕೊಟ್ಟು ಮಧ್ಯಂತರ ಜಾಮೀನು ಪಡೆದಿದ್ದಲ್ಲಿ, ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಮಧ್ಯಂತರ ಜಾಮೀನನ್ನು ಪಡೆದಿದ್ದಲ್ಲಿ, ಅಥವಾ ಕೋರ್ಟಿನ ಆದೇಶಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅದಕ್ಕೆ ಕಂಡೀಷನ್ಸ್ ಹಾಕಿರೋದಕ್ಕೆ ಅದನ್ನ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೋರ್ಟ್ಗೆ ಸಲ್ಲಿಸಿ ಮತ್ತು ಪ್ರಾಸಿಕ್ಯೂಷನ್ಗೂ ಕೂಡ ಸಲ್ಲಿಸಿ ಅಂತ ಹೇಳಿದಾಗ್ಲೂ ಕೂಡ ಏನಾದ್ರು ಕೊಡದೇ ಇದ್ದಲ್ಲಿ, ಈ ಆದೇಶದ ಉಲ್ಲಂಘನೆ ಆಗಿದ್ದಲ್ಲಿ ಬೇಲ್ ಕ್ಯಾನ್ಸಲ್ ಮಾಡೋ ಸಾಧ್ಯತೆಗಳು ಎಲ್ಲ ಇರ್ತವೆ. ಒಂದು, ತಪ್ಪು ಮಾಹಿತಿ ಕೊಟ್ಟು ಜಾಮೀನನ್ನು ಪಡೆದಲ್ಲಿ. ಎರಡನೇದು, ಜಾಮೀನನ್ನು ಪಡೆದುಕೊಂಡ್ರು ಸಹಿತ ಅದರ ಜಾಮೀನಿನ ಕಂಡೀಷನ್ಸ್ ಗಳನ್ನ ಕಂಪ್ಲೈ ಮಾಡದೇ ಇದ್ದಲ್ಲಿ, ಅದನ್ನ ಪಾಲಿಸದೇ ಇದ್ದಲ್ಲಿ, ಅಥವಾ ಈ ಏನೇನು ಆದೇಶದಲ್ಲಿ ಪ್ರತಿಯೊಂದು ಕಂಡೀಷನ್ಸ್ ಇದ್ದದ್ದು ಕೋರ್ಟ್ಗೆ ಸಂಬಂಧಪಟ್ಟಂತದಾಗ್ಲಿ ಅಥವಾ ಚಿಕಿತ್ಸೆಗೆ ಸಂಬಂಧಪಟ್ಟಂತದಾಗ್ಲಿ ಏನೇನು ಮಾಹಿತಿ ಕೊಡಬೇಕು ಅಂತ ಅದರಲ್ಲಿ ಆದೇಶದಲ್ಲಿ ಇತ್ತೋ ಆ ರೀತಿ ನಡೆದುಕೊಳ್ಳದೇ ಇದ್ದಲ್ಲಿ, ಆ ಆದೇಶದ ಕಂಡೀಷನ್ಸ್ ಗಳನ್ನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಉಲ್ಲಂಘನೆ ಮಾಡಿದಲ್ಲಿ ಈ ಬೇಲ್ ಕೊಟ್ಟಿರೋದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಕೋರ್ಟಿಗೆ ಪವರ್ ಇದೆ. ಆದಾಗ್ಯೂ ಕೂಡ ಇದು ಬರೀ ಒಂದು ಮಧ್ಯಂತರ ಆದೇಶ. ಇದರ ಆಧಾರದ ಮೇಲೆ ಇದನ್ನ ಯಾವಾಗ ಬೇಕಾದ್ರೆ ಕ್ಯಾನ್ಸಲ್ ಮಾಡಬಹುದು ಒಂದು. ಮತ್ತೆ ರೆಗ್ಯುಲರ್ ಬೇಲಿಗೆ ಕನ್ಸಿಡರ್ ಮಾಡಿದಾಗ ಮೆರಿಟ್ ಮೇಲೆ ಅದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಈಗ ತಾವು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ, ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡ್ತಾ ಇದ್ದಾರೆ ಹಾಗೂ ಅದರಲ್ಲಿ ಕೆಲವೊಂದು ಫೋಟೋಗ್ರಾಫ್ ಅನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಕೇಸ್ ನಲ್ಲಿ ಮೇನ್ ಗ್ರೌಂಡ್ ಅವ್ರದ್ದು ಏನಾಗಿತ್ತು ಅಂತಂದ್ರೆ, ಕೆಳಗಡೆ ಹಂತದ ನ್ಯಾಯಾಲಯದಲ್ಲಿ ಅವರು ಅಲಿಬಿ ಅಂತ ತಗೊಂಡಿದ್ರು, ಅಂದ್ರೆ ಪ್ರೆಸೆನ್ಸ್ ಆಫ್ ದಿ ಅಕ್ಯೂಸ್ಡ್ ಇಸ್ ನಾಟ್ ಫೌಂಡ್ ಇನ್ ದಿ ಸೀನ್ ಆಫ್ ಕ್ರೈಮ್ ಅಂತ. ಈಗ ಅವರು ಪ್ರೆಸೆನ್ಸ್ ಇತ್ತು ಅನ್ನೋದಕ್ಕೆ ಕೆಲವೊಂದನ್ನ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಫೋಟೋಗ್ರಾಫ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದನ್ನ ಸಾಬೀತ್ ಮಾಡೋದಕ್ಕೆ ಏನ್ ಬೇಕು ಅದನ್ನೆಲ್ಲ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದಾಗ ಈ ನಿಟ್ಟಿನಲ್ಲಿ ಅಲಿಬಿ ಗ್ರೌಂಡ್ ಮೇಲೆ ಈ ಮಧ್ಯಂತರ ಇದು ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಹಾಕಿರೋ ದಾಖಲೆ ಪ್ರಕಾರ ತಾವು ಹೇಳೋದಾದ್ರೆ, ಅಲಿಬಿ ಗ್ರೌಂಡಿಗೆ ಅದು ಕೌಂಟರ್ ಮಾಡೋ ತರ ಎಲ್ಲ ಎವಿಡೆನ್ಸ್ ಗಳನ್ನ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ.